ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿಯನ್ನ ಬಿಡುಗಡೆ, ಹಾಗೆ ಪಿಂಚಣಿಯನ್ನ 4,000ಕ್ಕೆ ಹೆಚ್ಚಳ ಆಗಿದೆ ಅಥವಾ ಇಲ್ವಾ ಎಂಬುದನ್ನ, ಹೆಚ್ಚಳವಾಗಿದ್ರೆ ಎಷ್ಟು ಹೆಚ್ಚಳವಾಗಿದೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆಗೆ ಪಿಂಚಣಿ ಜಮಾ ಆಗಿದೆಯಾ ಅಥವಾ ಇಲ್ವಾ ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಪಿಂಚಣಿದಾರರ ಪ್ರಸ್ತುತ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ, ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ ಸ್ನೇಹಿತರೆ. ಸಮಸ್ತ ಪಿಂಚಣಿದಾರರೇ, ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ವತಿಯಿಂದ ಪ್ರತಿ ತಿಂಗಳು ವಿತರಿಸಲಾಗುವ ವಿವಿಧ ಮಾಸಾಸನ ಯೋಜನೆಗಳ ಕುರಿತಾದ ಅತಿ ಪ್ರಮುಖ ಹಾಗೂ ಹೊಸ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ ಹೋಗ್ತೇನೆ. ವಯೋವೃದ್ಧರು, ವಿಧಿವೇರು, ಅಂಗವಿಕಲರು ಹಾಗೂ ಇನ್ನಿತರ ಅಸಹಾಯಕ ನಾಗರಿಕರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಸರ್ಕಾರವು ಅನೇಕ ಪಿಂಚಣಿ ಯೋಜನೆಗಳನ್ನು ತಂದಿದೆ. ಉದಾಹರಣೆಗೆ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ, ವಿಧವಾ ವೇತನ, ಮನಸ್ವಿನಿ ಹಾಗೂ ಇತ್ಯಾದಿ ಜಾರಿಗೆ ತಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಪಿಂಚಣಿ ಪಾವತಿಯ ಪ್ರಕ್ರಿಯೆಯಲ್ಲಿ ಕೆಲವು ಬದಲಾವಣೆಗಳು ಮತ್ತು ವಿಳಂಬಗಳು ಆಗುತ್ತಿರುವುದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಏಪ್ರಿಲ್ ತಿಂಗಳ ಬಾಕಿ ಪಿಂಚಣಿ ಮತ್ತು ಮೇ ತಿಂಗಳ ಹೊಸ ಪಿಂಚಣಿ ಬಿಡುಗಡೆ ದಿನಾಂಕ ಹಾಗೂ ಕಡ್ಡಾಯವಾಗಿ KYC ನಿಯಮಗಳು ಹಾಗೂ ಹಿರಿಯ ನಾಗರಿಕಾಗಿ ಸರ್ಕಾರ ರೂಪಿಸುತ್ತಿರುವ ಕೆಲವು ವಿನೂತನ ಯೋಜನೆಗಳ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಬನ್ನಿ ಹಾಗಾದ್ರೆ ಪಿಂಚಣಿಯನ್ನ ಯಾಕೆ ಲೇಟ್ ಆಗ್ತದೆ, ಪಿಂಚಣಿಯನ್ನ ಹೆಚ್ಚಳವಾಗಿದೆಯಾ, ಹೆಚ್ಚಳ ಆಗಿದ್ರೆ ಎಷ್ಟು ಹೆಚ್ಚಳವಾಗಿದೆ, ಯಾವಾಗ ಜಮಾ ಆಗುತ್ತೆ ಎಲ್ಲವನ್ನು ಕೂಡ ನಾನು ಒಂದೊಂದಾಗಿ ಎಳೆಯಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಏಪ್ರಿಲ್ ತಿಂಗಳ ಹಣ ಯಾಕೆ ಲೇಟ್ ಆಗ್ತಾ ಇದೆ, ಬನ್ನಿ ಹಾಗಾದರೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರಾಜ್ಯದ ಬಹಳಷ್ಟು ಫಲಾನುಭವಿಗಳು ಏಪ್ರಿಲ್ ತಿಂಗಳ ಪಿಂಚಣಿಗಾಗಿ ಇಂದಿಗೂ ಕೂಡ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಸಾಮಾನ್ಯವಾಗಿ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ಜಮಾ ಆಗಬೇಕಿದ್ದ ಹಣವು ತಾಂತ್ರಿಕ ದೋಷಗಳು, ಸರ್ವರ್ ಸಮಸ್ಯೆಗಳು ಹಾಗೂ ಇತರ ಆಡಳಿತಾತ್ಮಕ ಕಾರಣಗಳಿಂದಾಗಿ ವಿಳಂಬವಾಗುತ್ತಿತ್ತು. ಮಾರ್ಚ್ ತಿಂಗಳ ಬಳಿಕ ಪಿಂಚಣಿ ವಿತರಣಾ ಪ್ರಕ್ರಿಯೆ ಕೊಂಚ ನಿಧಾನಗತಿಯಲ್ಲಿ ಸಾಗುತ್ತಿರುವುದು ಸ್ಪಷ್ಟವಾಗಿದೆ. ಮೇ ತಿಂಗಳ ಅಂತ್ಯದ ವೇಳೆಗೆ ಅಂದರೆ ಮೇ 24ನೇ ತಾರೀಕಿನ ನಂತರ ಏಪ್ರಿಲ್ ತಿಂಗಳ ಬಾಕಿ ಹಣವನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಲಾಯಿತು. ಆದರೂ ಕೂಡ ನಮಗೆ ಇನ್ನೂ ಕೂಡ ಏಪ್ರಿಲ್ ತಿಂಗಳ ಹಣವೇ ಬಂದಿಲ್ಲ ಎಂದು ಅನೇಕರು ಆತಂಕ ವ್ಯಕ್ತಪಡಿಸಿದ್ದಾರೆ. DBT ಆ್ಯಪ್ನಲ್ಲಿ ಕೂಡ ಸ್ಟೇಟಸ್ ಅನ್ನು ಅಪ್ಡೇಟ್ ಆಗಿರುವುದು ಗೊಂದಲಕ್ಕೆ ಪ್ರಮುಖ ಕಾರಣವಾಗಿದೆ. ಹಣ ಬ್ಯಾಂಕಿಗೆ ಜಮಾವಣೆ ಆಗಿದ್ರೂ ಕೂಡ ಆ್ಯಪ್ನಲ್ಲಿ ತೋರಿಸ್ತಾ ಇಲ್ಲ ಎಂಬ ದೂರುಗಳಿವೆ. ಆದರೆ ಯಾರು ಕೂಡ ಆತಂಕ ಪಡುವ ಅಥವಾ ಭಯ ಪಡುವ ಅಗತ್ಯವಿಲ್ಲ. ನಿನ್ನೆಯಷ್ಟೇ ಹಲವಾರು ಜನರ ಖಾತೆಗಳಿಗೆ ಬಾಕಿ ಉಳಿದಿದ್ದ ಏಪ್ರಿಲ್ ಮತ್ತು ಪಿಂಚಣಿ ಹಣ ಜಮಾ ಆಗಿದೆ. ಸರ್ವರ್ ಸಮಸ್ಯೆಯಿಂದಾಗಿ ಸ್ವಲ್ಪ ತಡವಾಗಿದೆ ಅಷ್ಟೇ. ಇನ್ನೂ ಕೂಡ ಒಂದೆರಡು ದಿನಗಳಲ್ಲೇ ಎಲ್ಲರ ಖಾತೆಗಳಿಗೆ 100ಕ್ಕೆ 100ರಷ್ಟು ಹಣ ಬಂದು ತಲುಪಲಿದೆ. ನಿಮ್ಮ ಜಿಲ್ಲೆಯಲ್ಲಿ ಇನ್ನೂ ಹಣ ಬಂದಿಲ್ಲವಾದರೆ ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಖಚಿತಪಡಿಸಿಕೊಳ್ಳಿ. ಮೇ ತಿಂಗಳ ಪಿಂಚಣಿ ಬಿಡುಗಡೆ ಮುಹೂರ್ತ ಫಿಕ್ಸ್ ಆಗಿದೆ. ಯಾವಾಗಿನಿಂದ ಹಣ ಜಮಾ ಆಗುತ್ತೆ? ಹೌದು, ಏಪ್ರಿಲ್ ಹಣದ ಜೊತೆಗೆ ಮೇ ತಿಂಗಳ ಮಾಸಾಸನ ಯಾವಾಗ ಬರುತ್ತೆ ಎಂಬುದನ್ನ ಎಲ್ಲರೂ ಅತಿ ದೊಡ್ಡ ಪ್ರಶ್ನೆಯಾಗಿತ್ತು. ಪಿಂಚಣಿದಾರರಿಗೆ ಇದೀಗ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಮೇ ತಿಂಗಳ ಪಿಂಚಣಿ ಪಾವತಿಗಾಗಿ ಆರ್ಥಿಕ ಸಹಾಯ ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಹಣ ಬಿಡುಗಡೆಗಾಗಿ ಸುಮಾರು 1 ವಾರವೇ ಕಳೆದಿದೆ. ಅಧಿಕಾರಿಗಳ ಮಟ್ಟದಲ್ಲಿ ನಡೆಯಬೇಕಾದ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಸಂಪೂರ್ಣವಾಗಿ ಮುಗಿದಿವೆ. ಬರುವ ಸೋಮವಾರದಿಂದಲೇ ರಾಜ್ಯಾದ್ಯಂತ ಹಂತ ಹಂತವಾಗಿ ಮೇ ತಿಂಗಳ ಪಿಂಚಣಿ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಪ್ರಕ್ರಿಯೆ ಅಧಿಕೃತವಾಗಿ ಶುರುವಾಗಲಿದೆ. ಸುಮಾರು 3 ರಿಂದ 4 ದಿನಗಳ ಒಳಗೆ 3 ಪ್ರತ್ಯೇಕ ಹಂತಗಳಲ್ಲಿ ರಾಜ್ಯದ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗುವ ಭರವಸೆಯನ್ನು ಇಲಾಖೆ ನೀಡಲಿದೆ. ಇನ್ನು ಕೆಲವರಿಗೆ ಪಿಂಚಣಿಯನ್ನು ನಿಲ್ಲಲು ಕಾರಣವೇನು? ಹೌದು, ಅವರಿಗೆ ಏನಪ್ಪ ಕಾರಣ ಅಂತಂದ್ರೆ, ನೀವು ಕಡ್ಡಾಯವಾಗಿ KYC ಪ್ರಕ್ರಿಯೆ ಮಾಡಬೇಕಾಗುತ್ತೆ. ಹೌದು, ಕೆಲವು ಫಲಾನುಭವಿಗಳಿಗೆ ಕಳೆದ 2-3 ತಿಂಗಳುಗಳಿಂದ ಒಂದೇ ₹1 ಕೂಡ ಪಿಂಚಣಿಯನ್ನು ಬಂದಿಲ್ಲ. ಕೆಲವೊಂದಿಷ್ಟು ಕಾಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ನಮಗೆ ಇನ್ನೂ ಕೂಡ ಪಿಂಚಣಿಯನ್ನು ಜಮಾ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಇಲ್ಲಿದೆ. ಇದಕ್ಕೆ ಮುಖ್ಯ ಕಾರಣ ದಾಖಲೆಗಳ ಕೊರತೆ, ಅಸಮರ್ಪಕ ಮಾಹಿತಿ ಅಥವಾ ನಕಲಿ ಫಲಾನುಭವಿಗಳ ಪತ್ತೆ ಕಾರ್ಯ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಗೃಹಲಕ್ಷ್ಮಿ ಸೇರಿದಂತೆ ಸರ್ಕಾರದ ಎಲ್ಲಾ ಗ್ಯಾರಂಟಿ ಹಾಗೂ ಪಿಂಚಣಿ ಯೋಜನೆಗಳಿಗೆ ಕಟ್ಟುನಿಟ್ಟಿನ ಪರಿಷ್ಕರಣೆ ಮಾಡಲು ನಿರ್ಧರಿಸಲಾಗಿದೆ. ಅರ್ಹರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ತಲುಪಬೇಕು ಎಂಬ ಉದಾತ್ತ ಉದ್ದೇಶದಿಂದ ಆಧಾರ್ ಆಧಾರಿತ KYC ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಲಾಗಿದೆ. ನೀವು ಕೂಡಲೇ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಾಲೂಕು ಪಿಂಚಣಿ ಕಚೇರಿಗೆ ಭೇಟಿ ನೀಡಿ
ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ವಯಸ್ಸಿನ ದೃಢೀಕರಣ ಪತ್ರವನ್ನು ನೀಡಿ KYC ಪೂರ್ಣಗೊಳಿಸಬೇಕಾಗುತ್ತೆ. ವಿಶೇಷವಾಗಿ ಸಂಧ್ಯಾ ಸುರಕ್ಷೆ ಮತ್ತು ವೃದ್ಧಾಪ್ಯ ವೇತನ ಪಡೆಯುವವರು ವಯೋಮಿತಿಯನ್ನ ಕ್ರಾಸ್ ವೆರಿಫೈ ಮಾಡಲಾಗುತ್ತಾ ಇದೆ. ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಪಿಂಚಣಿ ಮುಂದುವರಿಯಲಿದೆ. ಹಿರಿಯ ನಾಗರಿಕರಿಗೆ ಹೊಸ ಬಂಪರ್ ಸೌಲಭ್ಯ. ಹೌದು, ಏನಪ್ಪಾ ಅಂತಂದ್ರೆ ಮನೆ ಬಾಗಿಲಿಗೆ ಉಚಿತ ವಿತರಣೆ, ಮನೆ ಬಾಗಿಲಿಗೆ ಉಚಿತ ಪಡಿತರ ವಿತರಣೆ ಆಗ್ತಾ ಇದೆ. ಹೌದು, ಹಿರಿಯ ನಾಗರಿಕರಿಗೆ ಹೊಸ ಬಂಪರ್ ಸೌಲಭ್ಯ, ಮನೆ ಬಾಗಿಲಿಗೆ ಉಚಿತ ಪಡಿತರ ವಿತರಣೆ. ಇನ್ನು ರಾಜ್ಯದ ಹಿರಿಯ ನಾಗರಿಕರಿಗೆ ಸರ್ಕಾರ ಮತ್ತೊಂದು ಮಹತ್ವದ ಕೊಡುಗೆ ನೀಡಲು ಸಿದ್ಧತೆಯನ್ನು ನಡೆಸ್ತಾ ಇದೆ. ವಯಸ್ಸಾದ ಕಾಲದಲ್ಲಿ ಅನಾರೋಗ್ಯದ ನಡುವೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಗಂಟೆಗಟ್ಟಲೆ ಸರತಿಯಲ್ಲಿ ನಿಂತು ರೇಷನ್ ತರುವುದು ವೃದ್ಧರಿಗೆ ಅತ್ಯಂತ ಕಷ್ಟದ ಹಾಗೂ ತ್ರಾಸದಾಯಕ ಕೆಲಸವಾಗಿದೆ. ಈ ಹಿಂದೆ 60 ರಿಂದ 65 ವರ್ಷ ಮೇಲ್ಪಟ್ಟವರಿಗೆ ಮನೆಗೆ ಪಡಿತರ ತಲುಪಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಆದರೆ ಈಗ ಸರ್ಕಾರವು ಈ ಯೋಜನೆ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಿ ವಯೋಮಿತಿಯನ್ನ ಮತ್ತಷ್ಟು ಕಡಿಮೆ ಮಾಡುವ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವ ಹಂತದಲ್ಲಿದೆ. ವಿಶೇಷವಾಗಿ ಮನೆಯಲ್ಲಿ ಕೆಲವು ವಯಸ್ಸಾದವರು ಮಾತ್ರ ವಾಸವಿದ್ರೆ, ಅವರನ್ನ ನೋಡಿಕೊಳ್ಳಲು ಯುವಕರು ಇಲ್ಲದಿದ್ರೆ ಅಂತ ಕುಟುಂಬಗಳನ್ನ ಪ್ರತ್ಯೇಕವಾಗಿ ಗುರುತಿಸಿ ಅವರಿಗೆ ಉಚಿತವಾಗಿ ಹಾಗೂ ನೇರವಾಗಿ ಮನೆ ಬಾಗಿಲಿಗೆ ಈ ಪಡಿತರ ಹಣವನ್ನು ತಲುಪಿಸುವ ವ್ಯವಸ್ಥೆಯನ್ನು ಅತಿ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು ಎಂದು ಸರ್ಕಾರದ ಈ ನಿರ್ಧಾರ ನಿಜಕ್ಕೂ ವೃದ್ಧರ ಪಾಲಿಗೆ ಸಂಜೀವನಿ ಆಗಲಿದೆ. ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಪಿಂಚಣಿ ಮೊತ್ತ ಹೆಚ್ಚಳ ಆಗ್ತಾ ಇದೆಯಾ, ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಿನೇ ದಿನೇ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿರುವ ಈ ಕಾಲದಲ್ಲಿ ಪ್ರಸ್ತುತ ನೀಡಲಾಗುತ್ತಿರುವ 1000 ಅಥವಾ 1200 ರೂಪಾಯಿ ಪಿಂಚಣಿ ಮೊತ್ತವು ಕೂಡ ಜೀವನ ನಿರ್ವಹಣೆಗೆ ಔಷಧಿ ಖರೀದಿಗೆ ಖಂಡಿತವಾಗಿಯೂ ಸಾಕಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಮಾಸಾಸನ ಮೊತ್ತವನ್ನು ಹೆಚ್ಚಳ ಮಾಡುವಂತೆ ಸಾಕಷ್ಟು ಮನವಿಗಳು ಸಲ್ಲಿಕೆ ಆಗಿವೆ. ಇದರ ಬಗ್ಗೆಯೂ ಕೂಡ ಸರ್ಕಾರದ ಮಟ್ಟದಲ್ಲಿ ಗಂಭೀರವಾದ ಚರ್ಚೆಗಳು ನಡೆಯುತ್ತಿವೆ. ಆದಷ್ಟು ಬೇಗ ಪಿಂಚಣಿ ಹಣದಲ್ಲಿ ಏರಿಕೆ ಆಗುವ ಸಾಧ್ಯತೆಗಳಿದ್ದು, ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದ ತಕ್ಷಣವೇ ಈ ಕುರಿತಾದ ನಿಖರ ಮಾಹಿತಿಯನ್ನು ನಾವು ಮುಂದಿನ ದಿನಗಳಲ್ಲೇ ಒದಗಿಸುತ್ತೇವೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಈ ಸಾರಾಂಶದಲ್ಲಿ ಹೇಳೋದಾದ್ರೆ, ಬಾಕಿ ಉಳಿದಿರುವ ಏಪ್ರಿಲ್ ಮತ್ತು ಮೇ ತಿಂಗಳ ಹೊಸ ಪಿಂಚಣಿ ಎರಡೂ ಕೂಡ ಸೋಮವಾರ ನಂತರ ನಿಮ್ಮ ಕೈ ಸೇರಲಿವೆ ಹಾಗೂ ಯಾರು ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಕಡೆಯಿಂದ ಯಾವುದೇ ದಾಖಲೆಗಳು ಬ್ಯಾಂಕ್ನಲ್ಲಿ ಅಥವಾ ಕಚೇರಿಗಳಲ್ಲಿ ಬಾಕಿ ಇದ್ರೆ ಕೂಡಲೇ ಹೋಗಿ ಸರಿಪಡಿಸಿಕೊಳ್ಳಿ. ಸರ್ಕಾರದ ಈ ಹೊಸ ಯೋಜನೆಗಳ ಹಾಗೂ KYC ಪ್ರಕ್ರಿಯೆಯ ಸದುಪಯೋಗನ ಆದಷ್ಟು ಬೇಗ ಪಡೆದುಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಇವತ್ತಿನ ಮಾಹಿತಿ ಆಗಿತ್ತು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿಯನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಊರಿನಲ್ಲಿರುವ ಎಲ್ಲ ಗ್ರೂಪ್ಗಳಿಗೆ ನಮ್ಮ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನಿತರ ಯಾವುದೇ ಮಾಹಿತಿ ಇದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೇವೆ. ಹಾಗೆ ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಎಂಬುದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ನೀವು ನಿಮ್ಮ ಜಿಲ್ಲೆ ಯಾವುದು, ಹಾಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ, ಅಥವಾ ಇಲ್ಲ ಅಂತಂದ್ರೆ ಯಾವ ಕಾರಣಕ್ಕಾಗಿ ಜಮಾ ಆಗಿಲ್ಲ ಎಂಬುದನ್ನು ನಾವು ನಿಮಗೆ ತಿಳಿಸಿ ಹೇಳ್ತಾ ಹೋಗ್ತೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.